ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ಪೇರಳೆಕಾಯಿ ಅಂದರೆ ಸೀಬೆಕಾಯಿ ಜ್ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಸೀಬೆಕಾಯಿಯ ಉಪಯೋಗಗಳು ಎಷ್ಟೆಲ್ಲ ಇದೆ, ಅದರ ಜೊತೆಗೆ ಈ ಸೀಬೆಕಾಯಿನ ಒಂದು ಚೂರು ವೇಸ್ಟ್ ಮಾಡದ ಹಾಗೆ ಜ್ಯೂಸ್ ಕುಡಿಯೋದ್ರ ಜೊತೆಗೆ ಈ ಹಣ್ಣನ್ನು ಕೂಡ ತಿನ್ಕೋಬೋದು. ಇದಕ್ಕೆ ಯಾವ ಗ್ಲಾಸ್ ಕೂಡ ಬೇಡ, ಜೊತೆಗೆ ಸ್ಪೈಸಿಯಾಗಿ ಇರೋದ್ರಿಂದ ಏನೋ ಒಂಥರ ಮಜಾ ಇರುತ್ತೆ. ಬನ್ನಿ ಹೇಗೆ ಸೀಬೆಕಾಯಿ ಜ್ಯೂಸ್ ಮಾಡೋದು, ಹಾಗೆ ಸೀಬೆಕಾಯಿನ ಹೇಗೆ ಕಟ್ ಮಾಡಿ ಗ್ಲಾಸ್ ಟೈಪಲ್ಲಿ ಕುಡಿಯೋದಂತ ತೋರಿಸ್ತೀನಿ. ಮೊದಲಿಗೆ ನಾನು ಸೀಬೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡೆ. ಇದನ್ನು ಯಾವ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ಅಂತ ಹೇಳಿದರೆ ನೋಡಿ, ಈ ರೀತಿಯಾಗಿ ಮೇಲಿಂದ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈ ಹಣ್ಣು ಕಾಯಿನೂ ಅಲ್ಲ ಹಣ್ಣೂ ಅಲ್ಲ, ಮೀಡಿಯಮ್ ಆಗಿರೋದ್ರಿಂದ ಈ ರೀತಿಯಾಗಿ ಸ್ಪೂನಲ್ಲಿ ತಿರುಳನ್ನು ತೆಗಿಲಿಕ್ಕೆ ಈಸಿ ಆಯಿತು. ಹಾಗೆ ನಿಧಾನಕ್ಕೆ ನೋಡಿಕೊಂಡು ಈ ರೀತಿಯಾಗಿ ತಿರುಳು ತಗೋಬೇಕು. ಅದು ಮೇಲೆದು ಕಟ್ ಮಾಡಿರೋದು ಸ್ವಲ್ಪ ಮುಚ್ಚಳ ಟೈಪಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಹಾಗೆ ಆ ತಿರುಳನ್ನು ಒಂದು ಬೌಲ್ಗೆ ತುಂಬಿಸಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು ಇದು ಈ ಹಣ್ಣಿಗೆ ಸೈಡಿಗೆ ಈ ರೀತಿಯಾಗಿ ಹಾಕ್ಕೊಂಡ್ರೆ ಮತ್ತು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಳಗೆ ಕೂಡ ಸ್ವಲ್ಪ ಹಾಕ್ಕೊಂಡ್ವಿ. ಈ ತಿರುಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ 1 ಸ್ಪೂನ್ ಅಷ್ಟೇ ನಾನು ಸಕ್ಕರೆನ ಹಾಕ್ಕೊಂಡೆ. ಯಾಕೆ ಅಂತ ಹೇಳಿದ್ರೆ ತುಂಬ ಸ್ವೀಟು ಒಳ್ಳೆಯದಲ್ಲ. ಹಾಗೆ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಈ ರೀತಿಯಾಗಿದೆ. ಹಾಗೆ ಇವಾಗ ಸೀಬೆಕಾಯಿ ಗ್ಲಾಸ್ ಬೌಲ್ ಇದಲ್ವಾ, ಇವಾಗ ಅದಕ್ಕೆ ಗ್ರೈಂಡ್ ಮಾಡಿದ ಸೀಬೆಕಾಯಿ ರಸವನ್ನು ಇದಕ್ಕೆ ಹಾಕೋಬೇಕು. ಸೀಬೆಹಣ್ಣು ನೋಡಲಿಕ್ಕೆ ಚೆನ್ನಾಗಿದೆ. ಸೀಬೆಹಣ್ಣಿನ ರಸವನ್ನು ಈ ರೀತಿಯಾಗಿ ಸೀಬೆಹಣ್ಣಿನ ಬೌಲ್ ಮಾಡಿಕೊಂಡು ಆ ರಸವನ್ನು ಕುಡಿದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ, ಹಾಗೆ ಸ್ಪೈಸಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೀಬೆಹಣ್ಣನ್ನು ತಿಂದರೆ ಶೀತ ಅಂತಾರೆ, ಆದರೆ ಇದು ಶೀತಕ್ಕೆ ರಾಮಬಾಣ. ಹಾಗೆ ಹಲ್ಲುಗಳ ಆರೋಗ್ಯಕ್ಕೆ ಸೀಬೆಕಾಯಿನ ಚೆನ್ನಾಗಿ ತಿಂದರೆ ಹಲ್ಲು ಕೂಡ ಗಟ್ಟಿಯಾಗಿರುತ್ತೆ. ಮತ್ತು ಈ ಹಣ್ಣಿನಲ್ಲಿ ಕಬ್ಬಿಣಾಂಶ, ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಎಲ್ಲವೂ ಇರೋದ್ರಿಂದ ಆಹಾರ ಕ್ರಮದಲ್ಲಿ ಸೀಬೆಹಣ್ಣು ಬಳಸೋದು ತುಂಬಾ ಒಳ್ಳೆಯದು. ನಾನು ಕೂಡ ಇಲ್ಲಿ ಸೀಬೆಹಣ್ಣನ್ನು ಹಾಗೆ ಸೀಬೆಹಣ್ಣಿನ ಜ್ಯೂಸ್ನ ಕೂಡ ಒಟ್ಟಿಗೆ ಟೇಸ್ಟ್ ಮಾಡಿ ನೋಡಿದೆ. ತುಂಬ ಖಾರನೂ ಅಲ್ಲ, ತುಂಬ ಸ್ವೀಟೂ ಅಲ್ಲ, ಏನೋ ಒಂಥರ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಸೀಬೆಕಾಯಿ ಜ್ಯೂಸ್ ಮಾಡಿ ಸೀಬೆಕಾಯಿನ ಒಟ್ಟಿಗೆ ತಿನ್ಕೋಬೋದು ಅಂತ ಹೇಳಿಬಿಟ್ಟು. ಇದಿಷ್ಟು ಇವತ್ತಿನ ವಿಡಿಯೋ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.